ಮಾನ್ಯ ಕುಲಪತಿಗಳು ಗೌರವ ಡಾಕ್ಟರೇಟ್ ಪದವಿ ಪಡೆಯುತ್ತಿರುವ ಸನ್ಮಾನ್ಯ ಶ್ರೀಯುತ ಕಾಗೋಡು ತಿಮ್ಮಪ್ಪನವರ ಪ್ರಶಂಸನಾ ಪತ್ರವನ್ನು ಓದಿ ಕುಲಾಧಿಪತಿಗಳಿಗೆ ಗೌರವ ಡಾಕ್ಟರೇಟ್ ಪದವಿ ಪ್ರದಾನ ಮಾಡಲು ಕೋರಲಿದ್ದಾರೆ. The Vice Chancellor reads the citation of Shri Kagodu Timmappa and requests the Honorable Chancellor to honor him with the honorary doctorate degree. माननीय कुलाधिपति से अनुरोध है कि श्री कागोडु तिम्मप्पा जी को मानद डॉक्टरेट प्रदान करें. So wait, sir. I will sit. Shritak sir, I will just read the citation. 1 minute. ಶ್ರೀಯುತ ಕಾಗೋಡು ತಿಮ್ಮಪ್ಪನವರು ಕೃಷಿಕರು, ಕೃಷಿ ವ್ಯವಸ್ಥೆಗೆ ಬೆಂಬಲವಾಗಿರುವ ಓದುಗ ರಾಜಕಾರಣಿ, ಜನೋಪಯೋಗಿ ಕಾರ್ಯವನ್ನೇ ರಾಜಕಾರಣ ಎಂದೆಣಿಸಿದವರು ಹಾಗೂ ಸಮಾಜವಾದಿ ಚಿಂತಕ, ಗ್ರಾಮೀಣ ಬದುಕನ್ನು ಹಸನಾಗಿಸುವ ನಿಟ್ಟಿನಲ್ಲಿ ಇವರ ಪರಿಶ್ರಮ ಇವರನ್ನು ಕರ್ನಾಟಕ ರಾಜಕಾರಣದಲ್ಲಿ ಅಪರೂಪ ವ್ಯಕ್ತಿಯನ್ನಾಗಿಸಿದೆ. ಈ ಅಪರೂಪದ ರಾಜಕಾರಣಿ ಕೃಷಿ ಗ್ರಾಮೀಣ ವ್ಯವಸ್ಥೆಯ ಬಡವರು, ದೀನದಲಿತರು, ಶೋಷಿತ ಮತ್ತು ಹಿಂದುಳಿದ ವರ್ಗಗಳ ಅಭ್ಯುದಯದ ಬಗ್ಗೆ ಅಪಾರ ಕಾಳಜಿ, ಶ್ರೀಯುತರ ಸಜ್ಜನ ಬದುಕು, ಅಧಿಕಾರಕ್ಕೆ ಅಂಟಿಕೊಳ್ಳದೇ ಇರುವ ಪ್ರವೃತ್ತಿ, ತಮ್ಮ ಕ್ಷೇತ್ರದ ಮೂಲೆ ಮೂಲೆಗೆ ಸಂಚರಿಸಿ ಅನುಷ್ಠಾನಗೊಳಿಸಿದ ಕಾಮಗಾರಿಗಳನ್ನು ವೀಕ್ಷಿಸಿ ಸಲಹೆ ಸೂಚನೆ ನೀಡುವ ಸದಾ ಜನಪರ ಚಿಂತನೆ ಮಾಡುವ ಇವರು ಕಾರ್ಯಸಾಧನೆ ಇವರನ್ನು ಜನಮಾನಸದ ನಾಯಕನನ್ನಾಗಿಸಿದೆ. ಶಿವಮೊಗ್ಗ ಜಿಲ್ಲೆಯ ಸಾಗರ ಪಟ್ಟಣದಿಂದ 18 ಕಿಲೋಮೀಟರ್ ದೂರವಿರುವ ಒಂದು ಚಿಕ್ಕ ಹಳ್ಳಿ ಕಾಗೋಡು ಇವರ ಜನಸ್ಥಳ. ಶ್ರೀ ಸವಾಜಿ ಬೀರನಾಯಕ ಮತ್ತು ಭೈರಮ್ಮ ದಂಪತಿಗಳಿಗೆ 10/9/1932 ಮೂರನೇ ಸುಪುತ್ರರಾಗಿ ಜನಿಸಿದ ಇವರು ಕಾಗೋಡಿನಲ್ಲಿ ಪ್ರಾಥಮಿಕ, ಹಿರೇನೆಲ್ಲೂರು ಮತ್ತು ಸಾಗರದಲ್ಲಿ ಪ್ರೌಢಶಾಲಾ ಶಿಕ್ಷಣ ಮುಗಿಸಿ ನಂತರ ಬೆಂಗಳೂರಿನಲ್ಲಿ BCom ಮತ್ತು BL ಪದವಿ ಪೂರೈಸಿದರು. ತದನಂತರ ಸಾಗರದಲ್ಲಿ ನ್ಯಾಯವಾದಿಗಳಾಗಿ ವೃತ್ತಿಯನ್ನು ಪ್ರಾರಂಭಿಸಿದರು. ಬೆಳೆಯುವ ಸಿರಿ ಮೊಳಕೆಯಲ್ಲಿ ಎಂಬತ್ತದೆ ಬಾಲ್ಯದಲ್ಲಿಯೇ ಸಮಾಜ ಸೇವೆಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡರು. ನಿಮಿಷ ಇದು ಹೇಳ್ಬಿಡ್ತೀನಿ ಸಾಹೇಬರಿಗೆ. ಸೊ ಅವರು 1994 99 2011 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ಕಂದಾಯ ಸಚಿವರಾಗಿ, ಆರೋಗ್ಯ ಸಚಿವರಾಗಿ, ಕೃಷಿ ಸಚಿವರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಅವರು ಕರ್ನಾಟಕದ ವಿಧಾನಸಭಾ ಸದಸ್ಯರಾಗಿದ್ದಾಗ ನಮ್ಮ ವಿಶ್ವವಿದ್ಯಾಲಯಕ್ಕೆ 787 ಎಕರೆ ಜಮೀನನ್ನು ಸುಮಾರು 169 ಕೋಟಿಗಳ ಹಣಕಾಸನ್ನು ಮಂಜೂರಾತಿ ನೀಡಿಸಿದ್ದಾರೆ. ಡಾಕ್ಟರ್ ಲೋಹಿಯಾ ಮತ್ತು ಸಿದ್ಧಾಂತವನ್ನು ಮೇಳಿಸಲು ಉಳುವನೆ ಹೊಲದೊಡೆಯ ಕಾನೂನು ತರುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಗಳಿಗೆ ಶೈಕ್ಷಣಿಕ ಪ್ರಗತಿಗಾಗಿ ಕೆಲಸವನ್ನು ಮಾಡಿದ್ದಾರೆ. ರೈತರ ಸರ್ಕಾರಿ ಜಮೀನು ಬಗರುಕುಮನ್ನು ನೀಡುವಲ್ಲಿ ಯಶಸ್ವಿಯಾಗಿದ್ದಾರೆ. ಕಂದಾಯ ಸಚಿವರಾದಾಗ ಉಳುವವನೇ ವಾಸಿಸುವವನೇ ಹೊಲದೊಡೆಯ ಮಾಡಿದ್ದಾರೆ. ಕಂದಾಯ ಗ್ರಾಮಗಳನ್ನು ಪರಿವರ್ತಿಸಿದ್ದಾರೆ. ಇವರ ಸಮಾಜ ಸೇವೆ ಕುರಿತು ಕೃಷಿ ಕ್ಷೇತ್ರದಲ್ಲಿ ಅವರ ಸಾಧನೆಗಾಗಿ ನಾವು ಅವರಿಗೆ ಗೌರವ ಡಾಕ್ಟರ್ನ ನೀಡಿ ಗೌರವಿಸುತ್ತಿದ್ದೇವೆ. I request the Honorable Chancellor to confer the honorary doctorate degree to Sri Kagodu Timmappa for his significant contribution in the field of agriculture for his social service. By virtue of the authority vested in me as the Chancellor of this university, I admit Sri Kagodu Timmappa to the honorary doctorate in this university.